ಈ ಒಂದು ಕ್ರೀಡಾ ಸಂಕೀರ್ಣಕ್ಕೆ ನನ್ನ ಹೆಸರಿಡಬೇಕು ಅಂತೇಳಿ ನಮ್ಮ ಕ್ರೀಡಾಪಟುಗಳೆಲ್ಲರೂ ಸೇರಿ ತೀರ್ಮಾನ ಮಾಡಿದರು. ನನಗೆ ಗೊತ್ತೇ ಇಲ್ಲ, ನನಗೂ ಹೇಳಿಲ್ಲ. ಆದರೆ ಅವರೇ ತೀರ್ಮಾನ ಮಾಡಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಪತ್ರವನ್ನು ಬರೆದಿದ್ರು. ಅದಾದ ಮೇಲೆ ಅವರುಗಳು ತೀರ್ಮಾನ ಮಾಡಿ ಅವರು ಒಬ್ಬ ಕ್ರೀಡಾಪಟು, ಪರಮೇಶ್ವರ್ ಒಬ್ಬ ಕ್ರೀಡಾಪಟು, ಈ ಜಿಲ್ಲೆಗೆ ಕ್ರೀಡೆಗೆ ಪ್ರೋತ್ಸಾಹ ಕೊಟ್ಟಿದ್ದಾರೆ, ಎಲ್ಲ ಮಕ್ಕಳಿಗೆ ಅನುಕೂಲ ಮಾಡಿಕೊಡ್ತಿದ್ದಾರೆ, ಅವರ ಹೆಸರನ್ನ ಈ ಒಂದು ಶೆಡ್ಡಿಗೆ ಹೆಸರಿಡಬೇಕು ಅಂತ ಹೇಳಿ ಅವರುಗಳು ತೀರ್ಮಾನ ಮಾಡಿದ್ದಾರೆ. ಅದಕ್ಕಾಗಿ ಇವತ್ತು ಈ ಹೆಸರನ್ನು ಇಟ್ಬಿಟ್ಟಿದ್ದಾರೆ. ಅಲ್ಲರಿ, ಒಂದು ಶೆಡ್ಡಿಗೆ ನನ್ನ ಹೆಸರಿಟ್ಕೊಂಡ್ರೆ ತಡೆಯೋದಿಲ್ವಲ್ಲ ನೀವು? ಎಂತ ಜನ ಮರ, ಇದರಲ್ಲಿ ರಾಜಕೀಯ ಮಾಡಕ್ಕೆ ಹೊರಟಿದ್ದೀರಲ್ಲ ನೀವು. ನಾನೊಬ್ಬ ಕ್ರೀಡಾಪಟು, ಹೆಮ್ಮೆಯಿಂದ ಹೇಳ್ತೇನೆ, ತುಮಕೂರನ್ನು ಪ್ರತಿನಿಧಿಸಿದ್ದೇನೆ, ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಪ್ರತಿನಿಧಿಸಿದ್ದೇನೆ, ತುಮಕೂರಿಗೆ ಕೀರ್ತಿ ತಂದಿದ್ದೇನೆ. ತುಮಕೂರನ್ನ ಇನ್ನೂ ಅಭಿವೃದ್ಧಿ ಮಾಡೋದಕ್ಕೆ ಪಣ ತಟ್ಟಿದ್ದೇನೆ. ನನ್ನ ಹೆಸರಿಟ್ಟರೆ ನಿಮಗೆ ಹೊಟ್ಟೆ ಉಳಿತದೆ ಅಂದರೆ ಇದಕ್ಕಿನ್ನ ಅಪಮಾನ ಯಾವುದು ಇರ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ದಯಮಾಡಿ ನಮ್ಮ ಸ್ನೇಹಿತರುಗಳಿಗೆ ಹೇಳೋದಕ್ಕೆ ಬಯಸ್ತೇನೆ, ನಾನು ಒತ್ತಾಯ ಮಾಡಿ ಇಟ್ಕೊಂಡು ಹೆಸರಿಟ್ಕೊಳ್ಳೋದು ಬೇಕಾಗಿಲ್ಲ. ನನಗೆ ನಿಮ್ಮ ಪ್ರೀತಿ ಗೌರವದಿಂದ ಇದಕ್ಕೆ ಹೆಸರಿಟ್ಟರೆ ಮಾತ್ರ ನಾನು ಒಪ್ಕೊಳ್ತೇನೆ ವಿನ ನಾನು ನಿಮ್ಮ ವಿರೋಧ ಮಾಡಿ ಮಾಡ್ತಕ್ಕಂಥವನಲ್ಲ. ಆದ್ದರಿಂದ ಸಹನೆ ಇರಲಿ. ನಾನೊಬ್ಬ ಕ್ರೀಡಾಪಟು ಅನ್ನೋದನ್ನು ಅಷ್ಟೇ ನಿಮ್ಗೆ ಹೇಳೋದಕ್ಕೆ ಬಯಸ್ತೇನೆ. ಆದ್ದರಿಂದ ಸ್ನೇಹಿತರೆ, ಇವತ್ತು ನಾವೆಲ್ಲರೂ ಕೂಡ ತುಮಕೂರನ್ನು ಈ ಒಂದು ಕ್ರೀಡೆಗೆ, ಈ ಬೆಂಗಳೂರನ್ನು ಬಿಟ್ಟರೆ ತುಮಕೂರು ಅನ್ನುವಂಥ ರೀತಿಯಲ್ಲಿ ಕೆಲಸ ಮಾಡೋಣ ಅಂತ